ಜೆಡಿಎಸ್ಗೆ ಸೆಡ್ಡು ಹೊಡೆದು ನಿಲ್ತಾರ ನಿರ್ಮಲಾನಂದ ಶ್ರೀಗಳು. ಎಚ್ಡಿಕೆ ಡಿಕೆಗೆ ಟಕ್ಕರ್ ಕೊಟ್ಟು ಬಿಜೆಪಿಗೆ ಶ್ರೀಗಳು ಸೇರ್ತಾರ. ಯೋಗಿ ಆದಿತ್ಯನಾಥರನೇ ರಾಜ್ಯದಲ್ಲಿ ನಿರ್ಮಲಾನಂದ ಶ್ರೀಗಳು ಸಿಎಂ ಆಗ್ತಾರ. ರಾಜಕೀಯ ಪ್ರವೇಶದ ಬಗ್ಗೆ ನಿರ್ಮಲಾನಂದ ಶ್ರೀಗಳು ಹೇಳೋದೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ಒಬ್ಬ ಸ್ವಾಮೀಜಿಯವರ ಬಗ್ಗೆ ಮಾತನಾಡುತ್ತೇನೆ. ಆ ಸ್ವಾಮೀಜಿ ಬೇರೆ ಯಾರೂ ಅಲ್ಲ, ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧಿಪತಿಯಾಗಿರುವಂತಹ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು. ಎಸ್, ನಿರ್ಮಲಾನಂದ ಸ್ವಾಮೀಜಿಗಳ ಬಗ್ಗೆ ನಾನು ಯಾಕೆ ಇವತ್ತು ಈ ವಿಚಾರವನ್ನ ಮಾತನಾಡ್ತೀನಿ, ಅವ್ರ ಬಗ್ಗೆ ಯಾಕೆ ಮಾತನಾಡ್ತೀನಿ ಅಂತಂದ್ರೆ, ಕಳೆದ ಸುಮಾರು ದಿನಗಳಿಂದಲೂ ಕೂಡ ಶ್ರೀಗಳು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ, ಕರ್ನಾಟಕದಲ್ಲಿ ಅವರು ಸಿಎಂ ಆಗ್ತಾರೆ, ಯೋಗಿ ಆದಿತ್ಯನಾಥ್ ಅವರ ತರನೇ ನಿರ್ಮಲಾನಂದ ಶ್ರೀಗಳು ಕೂಡ ರಾಜ್ಯದಲ್ಲಿ ಸಿಎಂ ಆಗ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ನಡೀತಿರುವಂತದ್ದು. ಅದು ಕೂಡ ಬಿಜೆಪಿ ಪಕ್ಷದಿಂದ ಅವರು ಏನು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ, ಬಿಜೆಪಿ ಪಕ್ಷದಿಂದಲೇ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಒಂದಷ್ಟು ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಸೊ ಈ ಒಂದು ಸುದ್ದಿಯ ಬಗ್ಗೆ ಈಗ ಶ್ರೀಗಳು ಕೂಡ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅದೆಲ್ಲವನ್ನೂ ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಶ್ರೀಗಳ ಒಂದು ಇತಿಹಾಸ, ಜೊತೆಗೆ ಆದಿಚುಂಚನಗಿರಿ ಮಠದ ಒಂದು ಇತಿಹಾಸ, ಅದೆಲ್ಲವನ್ನೂ ಕೂಡ ಮೊದಲು ಹೇಳ್ಬಿಡ್ತೀನಿ. ಎಸ್, 72ನೇ ಪೀಠಾಧಿಪತಿ ಆಗಿರುವಂತಹ ನಿರ್ಮಲಾನಂದ ಶ್ರೀಗಳು ಈಗ ಇಡೀ ರಾಜ್ಯದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಒಬ್ಬ ಮಹಾನ್ ಶ್ರೀಗಳು. ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಮಠದ ಬಗ್ಗೆ ಹೇಳಬೇಕು ಅಂತಂದ್ರೆ, ಆ ಒಂದು ಮಠದ ಇತಿಹಾಸ 1800 ವರ್ಷಗಳಿಂದಲೂ ಕೂಡ, ಅಂದ್ರೆ 1800 ವರ್ಷಗಳಿಗಿಂತಲೂ ಕೂಡ ಸುದೀರ್ಘವಾದಂತಹ ಒಂದು ಇತಿಹಾಸ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನ ಆ ಮಠ ಹೊಂದಿರುವಂತಹದ್ದು. ಸದ್ಯಕ್ಕೆ ಈ ಮಠ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠ, ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಚುಂಚನಗಿರಿಯಲ್ಲಿ ಇರುವಂತಹದ್ದು. ಈಗಾಗಲೇ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಮಠದ ಒಂದು ಏನು ಪುರಾತನವಾದಂತಹ ನಾಥ ಪಂಥ ಅಥವಾ ನಾಥ ಪರಂಪರೆಗೆ ಸೇರಿದ್ದಾಗಿದೆ. ಜೊತೆಗೆ ಮಠದ ಮುಖ್ಯ ಆರಾಧ್ಯ ದೈವ ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ಎಸ್, ಅಂದ್ರೆ ಇನ್ನ ಪೀಠಾಧಿಪತಿಗಳ ಸರಣಿ ಅದನ್ನು ನೋಡೋದಾದ್ರೆ, ಎಷ್ಟು ಜನ ಪೀಠಾಧಿಪತಿಗಳಾಗಿದ್ರು ಅದೆಲ್ಲವನ್ನು ನೋಡೋದಾದ್ರೆ, ಸಿದ್ಧ ಸಿಂಹಾಸನ ಎಂದು ಕರೆಯಲ್ಪಡುವ ಈ ಪೀಠವನ್ನ ಶ್ರೀ ಭಕ್ತನಾಥ ಮಹಾಸ್ವಾಮಿಗಳು, ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಮತ್ತು ಶ್ರೀ ರಮಾನಂದನಾಥ ಮಹಾಸ್ವಾಮಿಗಳಂತಹ ಮಹಾನ್ ತಪಸ್ವಿಗಳೇ ಈ ಮಠವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಈ ಮಠಕ್ಕೆ ಜಾಗತಿಕ ಮಟ್ಟದಲ್ಲಿ ಕೀರ್ತಿ ತಂದು ಕೊಟ್ಟವರು 71ನೇ ಪೀಠಾಧಿಪತಿಗಳಾಗಿದ್ದಂತಹ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಇವರ ಕಾಲದಲ್ಲಿ ಆದಿಚುಂಚನಗಿರಿ ಮಠವು ಕೇವಲ ಆಧ್ಯಾತ್ಮಿಕ ಕೇಂದ್ರವಾಗಿ ಉಳಿಯದೆ ಶಿಕ್ಷಣ, ಅನ್ನದಾಸೋಹ ಮತ್ತು ವೈದ್ಯಕೀಯ ಹಾಗೂ ಸಾಮಾಜಿಕ ಸೇವಾ ರಂಗಗಳಲ್ಲೂ ಕೂಡ ಕ್ರಾಂತಿಕಾರಿ ಬದಲಾವಣೆಯನ್ನು ಕೂಡ ತಂದಿತ್ತು. ಸೊ ಈ ರೀತಿಯಾಗಿ ಒಂದು ಹಿನ್ನೆಲೆ ಇರುವಂತಹ ಮಠದಲ್ಲಿ ಈಗ ಪ್ರಸ್ತುತ ಪೀಠಾಧಿಪತಿಯಾಗಿರುವಂತವರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು. ಎಸ್, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಲಿಂಗೈಕ್ಯದ ನಂತರ, ಅಂದ್ರೆ 2013ರಲ್ಲಿ ಅವರು ಲಿಂಗೈಕ್ಯ ಆದ ನಂತರ ಅವರ ನೆಚ್ಚಿನ ಶಿಷ್ಯರಾಗಿದ್ದಂತಹ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು 72ನೇ ಪೀಠಾಧಿಪತಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿರುವಂತರು. ಜೊತೆಗೆ ನಿರ್ಮಲಾನಂದ ಸ್ವಾಮಿಗಳ ಅವರ ಒಂದು ಕಾರ್ಯವೈಖರಿ ಅಥವಾ ಅವರ ಶಿಕ್ಷಣ ಅದೆಲ್ಲವನ್ನು ಕೂಡ ಅವರ ಹಿನ್ನೆಲೆಯನ್ನು ನೋಡಿದರೆ, ಶ್ರೀಗಳು ಆಧ್ಯಾತ್ಮಿಕತೆಯ ಜೊತೆಗೆ ಅದ್ಭುತ ಶೈಕ್ಷಣಿಕ ಅರ್ಹತೆಯನ್ನು ಕೂಡ ಹೊಂದಿದ್ದಾರೆ. ಐಐಟಿ ಮದ್ರಾಸ್ನಿಂದ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ ಸಂಸ್ಕೃತದಲ್ಲಿ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ ಚಿನ್ನದ ಪದಕ ವಿಜೇತರು ಕೂಡ ಸ್ವಾಮೀಜಿಗಳು. ಇನ್ನು ಶಿಕ್ಷಣದಲ್ಲಿ ಅವರ ಕ್ರಾಂತಿ ಯಾವ ರೀತಿ ಇದೆ ಅಂತಂದ್ರೆ, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದು, ಇದರ ಅಡಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಮೀಣ ಹಾಗೂ ಆಧುನಿಕ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಜೊತೆಗೆ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಕೂಡ ಸಮಾನವಾಗಿ ನೋಡಿಕೊಂಡು ಸಮಾಜದ ತಳಮಟ್ಟದ ಜನರ ಏಳಿಗೆಗಾಗಿ ಶ್ರಮಿಸುತ್ತಿರುವಂತಹ ಅಪರೂಪದ ಶ್ರೇಷ್ಠ ಸಂತರು ಇವರಾಗಿದ್ದಾರೆ. ಎಸ್, ನಾನಾಗ್ಲೇ ಈಗ ಆದಿಚುಂಚನಗಿರಿ ಮಠದ ಇತಿಹಾಸ ಜೊತೆಗೆ
ಸ್ವಾಮೀಜಿಯವರ ಬಗ್ಗೆ ಯಾರ್ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ರು, ಯಾರ್ಯಾರು ಅವರು ಪೀಠವನ್ನ ಅಲಂಕರಿಸಿದ್ರು ಅದೆಲ್ಲವನ್ನು ಕೂಡ ಹೇಳಿದ್ರೆ, ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಒಂದಷ್ಟು ಸುದ್ದಿ ಆಗಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂತಂದ್ರೆ ರಾಜಕೀಯ ವಿಚಾರದಲ್ಲಿ. ಎಸ್, ರಾಜಕೀಯ ವಿಚಾರದಲ್ಲಿ ಅವ್ರೀಗ ಸುದ್ದಿ ಆಗಿರುವಂತದ್ದು. ಅದು ಯಾವ ರೀತಿ ಅಂತಂತಂದ್ರೆ, ಈಗಾಗಲೇ ಸ್ವಾಮೀಜಿ ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿಗಳ ಒಂದು ಭೇಟಿಗಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಕೂಡ ಬಂದಿದ್ರು. ಜೊತೆಗೆ ಒಂದಷ್ಟು ಮಠದ ಮೌಲ್ಯಗಳು ಮತ್ತೆ ದೇಶದ ಅಭಿವೃದ್ಧಿಯ ಬಗ್ಗೆ ಮೋದಿಯವರು ಕೂಡ ಮಾತನಾಡಿದ್ರು. ಸೊ ಅದೆಲ್ಲವೂ ಕೂಡ ಅವರು ರಾಜಕೀಯಕ್ಕೆ ಬರ್ತಾರೆ ಅಥವಾ ರಾಜಕೀಯದಲ್ಲಿ ಅವರು ಸಕ್ರಿಯರಾಗ್ತಾರೆ ಅನ್ನೋ ವಿಚಾರ ಅಲ್ಲ. ಒಂದು ಮಠ ಅಥವಾ ಒಂದು ಮಠಾಧಿಪತಿ ಅಂತಂದ್ರೆ ರಾಜಕಾರಣಿಗಳು ಹೋಗೋದು ಬರೋದು ಸಾಮಾನ್ಯ. ಸೊ ಅದೇ ರೀತಿ ಮೋದಿಯವರು ಕೂಡ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ರು, ಕೆಲವೊಂದು ಕಾರ್ಯಕ್ರಮಗಳು ಕೂಡ ಹೋಗಿದ್ರು, ಅಲ್ಲಿ ಅವರು ಮಾತನಾಡಿದ್ರು ಕೂಡ. ಆದ್ರೆ ಈಗ ಏನಪ್ಪಾ ಅಂತಂದ್ರೆ ನಿರ್ಮಲಾನಂದ ಸ್ವಾಮೀಜಿಗಳು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಚರ್ಚೆ ಆಗ್ತಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಮೊದಲ ಬಾರಿಗೆ ಅಂದ್ರೆ ಶ್ರೀಗಳು ಮೊದಲ ಬಾರಿಗೆ ತಮ್ಮ ರಾಜಕೀಯ ಪ್ರವೇಶದ ಬಗ್ಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವಂತಹ ಶ್ರೀಗಳು, ನಮ್ಮ ಮಠ ಪರಂಪರೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸೇವೆಗೆ ಮೀಸಲಾಗಿದೆ. ಈ ಮಠದ ನೀತಿಯನ್ನ ನಾನು ಎಂದಿಗೂ ಮೀರುವುದಿಲ್ಲ ಅಂತೇಳಿ ಶ್ರೀಗಳು ಕಡ್ಡಿ ತುಂಡಾಗೋ ರೀತಿ ಮಾತನಾಡಿದ್ದಾರೆ. ನಮ್ಮ ಮಠ ನಾಯಕತ್ವವನ್ನ ರೂಪಿಸುತ್ತದೆ ಹೊರತು ನಾನೇ ನಾಯಕತ್ವ ವಹಿಸುವ ಪರಂಪರೆ ಇಲ್ಲ. ಆದ್ದರಿಂದ ನಾನು ರಾಜಕೀಯ ಪ್ರವೇಶ ಮಾಡುವ ಪ್ರಶ್ನೆಯೇ ಇಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅವರ ಎಕ್ಸಾಂಪಲ್ ಅನ್ನು ಕೊಟ್ಟು ಒಂದಷ್ಟು ಜನ ಮಾತನಾಡಿದ್ರು. ಅಂದ್ರೆ ಸೇಮ್ ಯೋಗಿ ಆದಿತ್ಯನಾಥ್ ತರನೇ ಶ್ರೀಗಳು ಕೂಡ ಸಿಎಂ ಆಗ್ತಾರೆ ಕರ್ನಾಟಕದಲ್ಲಿ ಅಂತ ಆ ರೀತಿಯಾಗಿ ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಶ್ರೀಗಳು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆದಿತ್ಯನಾಥರ ಕುಟುಂಬದಲ್ಲಿ ರಾಜಕೀಯ ಹಿನ್ನೆಲೆ ಇತ್ತು, ಹಾಗಾಗಿ ಅವರು ಆ ಹಾದಿಯನ್ನ ಹಿಡಿದ್ರು. ಆದ್ರೆ ನಮ್ಮ ಮಠದಲ್ಲಿ ಅಂತಹ ನೀತಿ ಇಲ್ಲ ಅಂತಂತೇಳಿ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಮುಂಬರುವಂತಹ ವಿಧಾನಸಭೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ನಿರ್ಮಲಾನಂದ ಶ್ರೀಗಳನ್ನ ಕಣಕ್ಕಿಳಿಸಲು ಬಿಜೆಪಿ ಒಂದಷ್ಟು ಒಳೊಳಗೆ ಚರ್ಚೆ ಕೂಡ ನಡೆಸಿತ್ತು. ಈ ಮಾತುಗಳಿಗೂ ಕೂಡ ಇದೀಗ ಅವರು ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ರಾಜಕೀಯ ಪ್ರವೇಶವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ. ನಾನು ಮಠದ ಪೀಠಾಧಿಪತಿ ಆಗಿರ್ತೀನಿ. ನಾನು ಮಠವನ್ನ ಅಥವಾ ಸಮಾಜದಲ್ಲಿ ಏನು ನಮ್ಮ ಮಠದ ಇತಿಹಾಸ ಏನಿದೆಯೋ ಅದನ್ನ ಈ ಹಿಂದೆ ಏನು ಅದನ್ನ ಮುಂದುವರ್ಸ್ಕೊಂಡು ಬಂದಿರೋ, ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅದನ್ನ ಹೊರತುಪಡಿಸಿ ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಅಂತಂತೇಳಿ ಅವರು ಖಂಡ ತುಂಡುವಾಗಿ ಹೇಳಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಶ್ರೀಗಳು ಆಪ್ತರಾಗಿದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರ ಕುಟುಂಬಕ್ಕೂ ಕೂಡ ಕುಮಾರಸ್ವಾಮಿ ಅವರೆಲ್ಲರಿಗೂ ಕೂಡ ಆಪ್ತರಾಗಿದ್ದಾರೆ. ಜೊತೆಗೆ ಒಂದು ಏನು ಒಕ್ಕಲಿಗ ಸಮುದಾಯದ ಒಂದು ದೊಡ್ಡ ಒಂದು ಮತ ಬ್ಯಾಂಕ್ ಕೂಡ. ಶ್ರೀಗಳು ಒಂದ್ ವೇಳೆ ರಾಜಕೀಯಕ್ಕೆ ಏನಾರ ಬಂದ್ರೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ರಾಜಕೀಯದಲ್ಲಿ ಡೆವಲಪ್ಮೆಂಟ್ಗಳು ಕೂಡ ಆದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಈಗ JDS, ಬಿಜೆಪಿ, ಕಾಂಗ್ರೆಸ್ ಮೂರು ಪಕ್ಷದಲ್ಲೂ ಕೂಡ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಿದೆ ಅಂತೇಳಿ ಇಡೀ ರಾಜ್ಯದ ಜನ ಕೂಡ ನೋಡ್ತಿರುವಂಥದ್ದು. ಆದ್ರೆ ಇದರ ನಡುವೆ ಶ್ರೀಗಳೇನಾದ್ರು ರಾಜಕೀಯಕ್ಕೆ ಬಂದ್ರೆ ಸೊ ಒಂದು ಬೇರೆ ರೀತಿಯಾದಂತಹ ಒಂದು ವೈಬ್ ಕರ್ನಾಟಕದಲ್ಲಿ ಕ್ರಿಯೇಟ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಆದ್ರೆ ಅದೆಲ್ಲವನ್ನೂ ಕೂಡ ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕ್ಕೆ ಬರಲ್ಲ, ಅದು ರಾಜಕೀಯಕ್ಕೂ ನನಗೂ ಬಹಳ ದೂರ ಅಂತ ಹೇಳಿ ಈಗ ನೇರವಾಗಿ ಶ್ರೀಗಳು ಹೇಳಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.